ಹೊನ್ನಾವರದ ಎಸ್ಡಿಎಂ ಕಾಲೇಜಿನ ಇಂಗ್ಲಿಷ್ ವಿಭಾಗ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಇಂಗ್ಲಿಷ್ ಪ್ರಾಧ್ಯಾಪಕರ ಸಂಘದ ಸಹಯೋಗದಲ್ಲಿ ಪದವಿ ಕಾಲೇಜಿನ ಆರ್ಎಸ್ ಹೆಗಡೆ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ 2 ದಿನಗಳ ಅಂತಾರಾಷ್ಟ್ರೀಯ ವಿಚಾರ ಸಂಕಿರಣ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಕನ್ನಡಿಗರ ಮಧ್ಯೆ ಇಂಗ್ಲಿಷ್ ಭಾಷೆ ಎಂಬ ಪ್ರಧಾನ ವಿಷಯದ ಮೇಲೆ ವಿಚಾರ ಸಂಕಿರಣ ನಡೆದಿದ್ದು, ಕರ್ನಾಟಕ, ಹೊರ ರಾಜ್ಯ ಹಾಗೂ ವಿದೇಶದಿಂದಲೂ ಪಾಲ್ಗೊಳ್ಳಲಿರುವ ಸಂಪನ್ಮೂಲ ವ್ಯಕ್ತಿಗಳಿಂದ 7 ವಿವಿಧ ಗೋಷ್ಠಿಗಳನ್ನು ಸಂಯೋಜಿಸಲಾಗಿತ್ತು. ವಿಮರ್ಶಕ, ರಾಜ್ಯ ಪಠ್ಯ ರಚನಾ ಸಮಿತಿ ಅಧ್ಯಕ್ಷ ಡಾಕ್ಟರ್ ಎಂಜಿ ಹೆಗಡೆ ಅವರು ದಿಕ್ಸೂಚಿ ಮಾತುಗಳನ್ನಾಡಿ, ಜಗತ್ತಿಗೆ ಇಂಗ್ಲಿಷ್ ಭಾಷೆ ಮುಖ್ಯವಾಗಿದೆ, ಯಾಕೆಂದರೆ ಇಂಗ್ಲಿಷ್ ಭಾಷೆಯನ್ನು ಜಗತ್ತು ಗೌರವಿಸುತ್ತಿದೆ ಮತ್ತು ಈ ಭಾಷೆ ಮಾತನಾಡುವವರು ಹೆಚ್ಚು ಇರುವುದರಿಂದ ಆಂಗ್ಲ ಭಾಷೆಗೆ ಪ್ರಾಮುಖ್ಯತೆ ಬಂದಿದೆ. ಯಾವ ಭಾಷೆಯನ್ನು ನಾವು ಹೆಚ್ಚಾಗಿ ಬಳಸುತ್ತಿದ್ದೇವೋ ಆ ಭಾಷೆ ಪ್ರಾಬಲ್ಯತೆಯನ್ನು ಪಡೆಯುತ್ತದೆ ಎಂದರು. And it showcases the best Marathi writers from this region. Kavi to Gangavadi, the writers found were all Marathi writers, just 70 years ago. So, this has been happening. I mean, no language is pure, no language exists alone. Even today, you have Konkani, Tulu, Telugu, Tamil, Kodava, any number of languages are around. In Karnataka, we have only 65 to 70% maximum. Udavalla very ಭಾಷೆಯಲ್ಲಿ ಮಾತಾಡೋದಿಲ್ಲ. So the linguistic map of the state is very complex. Now Tripurasta Sarala illa, Sultana illa. It's very complex map. We live together. Several people speaking several tongues exist, coexist. Have been living, but the point is that when among the two languages, if one of the language becomes dominant language, more powerful language, then problem arises. Problem ಬರೋದು ಯಾವಾಗ ಒಂದು ಭಾಷೆ ಹೆಚ್ಚು ಶಕ್ತಿಶಾಲಿಯಾಗಿರುತ್ತದೆ, it starts influencing, impacting the other languages in the area at several levels, right from the way you pronounce to the meanings, semantics. At every level it starts influencing. ಎಂಪಿಇ ಸೊಸೈಟಿಯ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಭಟ್ ಶಿವಾನಿ ಮಾತನಾಡಿ, ಕನ್ನಡದ ಮಧ್ಯೆ ಇಂಗ್ಲಿಷ್ ಭಾಷೆ ಪ್ರಸ್ತುತವಾಗಿದೆ. ಇವತ್ತಿನ ದಿನದಲ್ಲಿ ಜನಸಾಮಾನ್ಯರು ಮಾತನಾಡುವಾಗ ಇಂಗ್ಲಿಷ್ ಪದವನ್ನು ಬಳಸುವುದು ಸರ್ವೇ ಸಾಮಾನ್ಯವಾಗಿದೆ. ನಮ್ಮ ಕನ್ನಡಿಗರು ಇಂಗ್ಲಿಷ್ ಭಾಷೆಯನ್ನು ಸ್ವಾಗತಿಸುತ್ತಾರೆ ಎಂದರು. ನಮ್ಮ ಜಿಲ್ಲೆಯು ಭಾಷೆ ಅಥವಾ ಇನ್ಯಾವುದೇ ವಿಚಾರದಲ್ಲಿ ಆದರೂ ಶ್ರೀಮಂತ ಜಿಲ್ಲೆಯಾಗಿದೆ. ಇಲ್ಲಿ ಉತ್ತಮ ವಾಗ್ಮಿಗಳು, ಬರಹಗಾರರನ್ನ ಹೊಂದಿದೆ ಎಂದು ಕೊಂಡಾಡಿದರು. ನಮ್ಮ ಮಾತು ಮುಂದುವರಿಸಬೇಕಾದ್ರೆ ನಿಲ್ಲಿಸಬೇಕಲ್ಲ. ಅವರು ಮಾತಾಡುವಾಗ ಎದುರಿರುವಂತಹ ಜ್ಞಾನಿಗಳು ಹಾಗೂ ಎಲ್ಲರೂ ಸಭಿಕರು ಎಲ್ಲರೂ ಅವರನ್ನು ನೋಡ್ತಾ ಇರುವಂತಹ ರೀತಿ ನನಗೆ ತುಂಬ ಸಂತೋಷ ಆಗಿದೆ. ತುಂಬ ಜ್ಞಾನ ಕೂಡ ಇದೆ. ಮತ್ತು ಪಠ್ಯ ಪುಸ್ತಕದ ಕಾರ್ಯಕ್ರಮದಲ್ಲಿ ಈ ಒಂದು ಪಠ್ಯಪುಸ್ತಕದ ಸಮಿತಿಯಲ್ಲಿ ಅವರು ತುಂಬ ಚೆನ್ನಾಗಿ ಯಾವುದೇ ಕಾಂಟ್ರವರ್ಸಿ ಇಲ್ಲದೆ ಕೆಲಸ ಮಾಡಿದ್ದು ತುಂಬ ಸಂತೋಷದ ವಿಷಯ. ಅವರ ದಿಕ್ಸೂಚಿ ಭಾಷಣವನ್ನು ಕೇಳ್ತಾ ಇರುವಾಗ ಮತ್ತೆ ನಮ್ಮ ಆಮಂತ್ರಣ ಪತ್ರಿಕೆಯಲ್ಲಿರುವ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳನ್ನು ನೋಡಿದಾಗ ಬಹುಶಃ ಎಲ್ಲರೂ ನಮ್ಮ ಜಿಲ್ಲೆಯವರೇ ಇದ್ದಾರೆ. ನಮ್ಮ ಜಿಲ್ಲೆ ಎಷ್ಟು ಶ್ರೀಮಂತ ಇದೆ ಅಂತ ನಮಗೆ ಅರ್ಥ ಆಗ್ತದೆ. ಭಾಷೆಯಲ್ಲಿರಲಿ, ವಿವಿಧ ವಿಚಾರಗಳಲ್ಲಿರಲಿ ಅತ್ಯಂತ ಶ್ರೀಮಂತ ಜಿಲ್ಲೆ ಅಂತ ನಾವು ಎದೆತಟ್ಟಿ ಹೇಳ್ಕೊಳ್ಬೋದು. ಈ 2 ದಿನ ಕಾರ್ಯಕ್ರಮ ಅಷ್ಟು ಸಕ್ಸಸ್ಫುಲ್ ಆಗಿ ಆಗ್ತಿರುವಂಥ ಭರವಸೆ ನನಗಿದೆ. ನಿನ್ನೆ ಮೊನ್ನೆಯಿಂದ ನಮ್ಮ ನಡುವೆ ಕೂತಂಥ ಪ್ರೇಕ್ಷಕರು, ಅಪರೂಪದ ಪ್ರೇಕ್ಷಕರು, ಮಾಳಿಗೆ ಶಂಕರ್ ನಾರಾಯಣ ಹೆಗಡೆಯವರು 3 ದಿವಸದಿಂದ ಫೋನ್ ಮಾಡ್ತಾ ಇದ್ರು, ಕಾರ್ಯಕ್ರಮ ಇಷ್ಟೊತ್ತಿಗೆ ನಾನು ಬರಬೇಕು ಅಂತ. ನಿಜವಾಗ್ಲೂ ಅವ್ರು ಎದ್ದಿರ್ಬೇಕು. ನನಗೆ ತುಂಬ ಸಂತೋಷ ಆಗ್ತದೆ. ವಿದ್ಯಾರ್ಥಿಗಳ ಮುಂದೆ ನಾನು ಅವರನ್ನ ಪರಿಚಯ ಮಾಡ್ತೇನೆ. ಬಹುಶಃ 65 ವರ್ಷಗಳಿಂದ ಮೇಲ್ಪಟ್ಟವರು, ವಯಸ್ಸಿರ್ಬೋದು 70ಕ್ಕಿಂತ ಮೇಲ್ಪಟ್ಟು ಒಂದು ಕಾರ್ಯಕ್ರಮ ವಿದ್ಯಾಲಯದಲ್ಲಿ ಸಂಘಟನೆ. ಇನ್ನು ಎಸ್ಡಿಎಂ ಕಾಲೇಜಿನಲ್ಲಿ ಇಂಗ್ಲಿಷ್ ವಿಭಾಗದಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದ ಡಾಕ್ಟರ್ ಎಸ್ಎಸ್ ಹೆಗಡೆ ಹಾಗೂ ಎಸ್ಎನ್ ಹೆಗಡೆ ಅವರನ್ನ ಈ ವೇಳೆ ಸನ್ಮಾನಿಸಲಾಯಿತು.
ಎಸ್ಡಿಎಂಸಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಡಿಎಲ್ ಹೆಬ್ಬಾರ್, ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥ ಹಾಗೂ ವಿಚಾರ ಸಂಕಿರಣದ ಸಂಚಾಲಕರಾದ ಎಂಜಿ ಹೆಗಡೆ, ಸಂಘಟನಾ ಕಾರ್ಯದರ್ಶಿ ಕೆಆರ್ ಶ್ರೀಲತಾ, ಐಕ್ಯೂಎಸಿ ಸಂಚಾಲಕ ಡಾಕ್ಟರ್ ಸುರೇಶ್ ಎಸ್ ಹಾಜರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.